ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿದೆ, ಕರಡು ಪ್ರತಿ ಮುಖ್ಯಮಂತ್ರಿಗಳಿಗೆ ತಲುಪಿದೆ. ಆದರೆ ಈ ಎಲ್ಲ ಎಚ್ಚರಿಕೆಗಳಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಗ್ಗಬೇಕಲ್ಲ. ಎಲ್ಲ ಸರ್ಕಾರ ಇದೆಲ್ಲ ಮಾಡಿದ್ರೆ ನಾವು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವರ್ತಿಸುತ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರಿತಾ ಇದೆ. ಸಾಲ ಕಟ್ಟಲೇಬೇಕು ಅಂತ ಪಟ್ಟು ಹಿಡಿದು ಮನೆ ಎದುರುಗಡೆನೆ ಕೂತ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ. ಮನೆ ಮುಂದೆಯೇ ಸಾಲ ವಸೂಲಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಸಾಲ ಕೊಟ್ಟಿದ್ದೀವಿ, ಸಾಲ ಕಟ್ಟಿ ಅಷ್ಟೇ, ನಾವು ಈ ಮನೆ ಬಿಟ್ಟು ತೆರಳೋದಿಲ್ಲ ಅಂತ ಮನೆ ಮುಂದೆ ಕೂತು ಬಿಟ್ಟಿದ್ದಾರೆ. ರಾಣೆಬೆನ್ನೂರು ಪಟ್ಟಣದ ಆಂಜನೇಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು. ಮಾರ್ಚ್ ಎಂಡ್ ಬಂತು, ಹಣ ಬೇಕೇ ಬೇಕು ಅಂತ ಹೇಳಿ ಮನೆ ಬಳಿ ಗಲಾಟೆ ಮಾಡಿದ್ದಾರೆ. ಆಟೋ ಅಡ್ಡಗಟ್ಟಿ ಸಾಲ ವಸೂಲಿಗೆ ಮುಂದಾಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಕೇಳು ನಿಂದ ನಿಂದ ಹೇಳೋದು ಕೇಳು. ನಾನು ತಂದಿಡ್ತೀನಿ ನಿಂದ ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳಂತ ನನಗೇನು ದೊಡ್ಡದು. ವಾರ್ಬಡ್ಡಿ ಯಾರು ಮಾಡೋದು? ಕೇಳು ನಿಂದ ನಿಂದ ಹೇಳೋದು ಕೇಳು. ನಾನು ತಂದಿಡ್ತೀನಿ ನಿಂದ ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳಂತ ನನಗೇನು ದೊಡ್ಡದು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎರಡು ಹಾವೇರಿಯ ದೃಶ್ಯಗಳು. ಒಂದು, ಮನೆ ಮುಂದೆ ಬಂದು ಸಾಲ ಕಟ್ಟಲೇಬೇಕು, ನಾವು ಹೋಗೋದೇ ಇಲ್ಲ, ಸಾಲ ತಗೊಂಡಿದ್ದೀರಿ ನೀವು ಕಟ್ಟಿ ಅಂತ ಹೇಳಿ ಮನೆ ಮುಂದೆ ಬಂದು ಟಾರ್ಚರ್ ಕೊಡ್ತಾ ಇರೋದು. ಇನ್ನೊಂದು ಕಡೆ ಆಟೋ ಅಡ್ಡಗಟ್ಟಿ ಆ ವ್ಯಕ್ತಿಯನ್ನು ಬಾಯಿಗೆ ಬಂದಂಗೆ ಬೈತಾ ಇರೋದು. ಆ ಗಲಾಟೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದೆಲ್ಲ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಾಲ ವಸೂಲಿಗೆ ಬಂದಿರೋದು. ಸಾಲ ವಸೂಲಿಗೆ ಅದರದ್ದೇ ಆದಂಥ ನಾರ್ಮ್ಸ್ಗಳಿದೆ. ಹೇಗೆ ವಸೂಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಸಾಲ ಕಟ್ಟೋದಕ್ಕೂ ವಸೂಲಿಗೆ ಬರೋದೇ ತಪ್ಪು, ಸಾಲ ಕೊಟ್ಟು ಮತ್ತೆ ವಾಪಸ್ ಕೇಳಂಗಿಲ್ಲ ಅಂತ ಹೇಳೋದಲ್ಲ. ಆದರೆ ನಿಯಮಗಳನ್ನು ಉಲ್ಲಂಘಿಸಿಕೊಂಡು ಬಾಯಿಗೆ ಬಂದಂಗೆ ಬೈದು ರಸ್ತೆ ಮಧ್ಯೆ ನಿಂತ್ಕೊಂಡು ಸಿಕ್ಕಾಪಟ್ಟೆ ಬಡ್ಡಿ ವಸೂಲಿ ಮಾಡಿಕೊಂಡು ಇಂಥ ಘಟನೆಗಳು ಮತ್ತೆ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಯಾವ ಸರ್ಕಾರದ ಯಾವ ಮುಖ್ಯಮಂತ್ರಿಗಳ ಎಚ್ಚರಿಕೆಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಅಷ್ಟರ ಮಟ್ಟಿಗೆ ಕಿರುಕುಳ ಮತ್ತೆ ಮುಂದುವರಿತಾ ಇದೆ ಹಾವೇರಿಯಲ್ಲಿ. ಕೇಳು ನಿಂದ ನಿಂದ ಹೇಳೋದು ಕೇಳು. ನಾನು ತಂದಿಡ್ತೀನಿ ನಿಂದ ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳಂತ ನನಗೇನು ದೊಡ್ಡದು. ವೀರೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಾಲ ಕಟ್ಟಬೇಕು ಅಂತ ಹೇಳಿ ಮನೆ ಮುಂದೆ ಇಷ್ಟೆಲ್ಲ ಸರ್ಕಾರ ತೆಗೆದುಕೊಳ್ತಿರುವ ಕ್ರಮದ ನಂತರವೂ ಬರ್ತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ ಅಂತಂದ್ರೆ ಇವ್ರಿಗೆ ಯಾಕೆ ಭಯ ಇಲ್ವಾ? ಏನು ಕತೆ ಇದು? ಎರಡು ಕತೆಗಳು. ಖಂಡಿತ ಪ್ರಣತ್, ಏನಂದ್ರೆ ಏನ್ ಸಿಎಂ ಅವರು ಫೈನಾನ್ಸ್ ನ ವಿಚಾರವಾಗಿ ಸಾಕಷ್ಟು ತೊಂದರೆಗೀಡಾಗಿ ಸುದ್ದಿ ಆಗಿತ್ತು. ಸುದ್ದಿ ಆದ ನಂತರ ಒಂದು ಹೊಸ ಸುಗ್ರೀವಾಜ್ಞೆಯನ್ನು ಕೂಡ ಸಿಎಂ ಅವರು ಹೊರಡಿಸಿರುವಂತದ್ದು. ಅಂತ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಈ ಫೈನಾನ್ಸ್ ಸಿಬ್ಬಂದಿಗಳು ಮತ್ತು ಕಂಪನಿಗಳು ಏನಿದಾವೆ ಮತ್ತೊಂದಿಷ್ಟು ಅವಳಿಯನ್ನ ಇದೀಗ ಮುಂದಿಟ್ಟಿರುವಂತದ್ದು. ಒಂದು ಪದೇ ಮತ್ತೊಂದಿಷ್ಟು ಗ್ರಾಹಕರೇನಿದ್ದಾರೆ ತಮ್ಮ ಕಡೆಯಿಂದ ಫೈನಾನ್ಸ್ ತೆಗೆದುಕೊಂಡಂತ ಗ್ರಾಹಕರ ಅವ್ರ ಮೇಲೆ ಸಾಲ ಕಟ್ಟುವಂತ ಮುಗಿಬಿದ್ದಿರುವಂತದ್ದು. ಇದೀಗ ರಾಣೆಬೆನ್ನೂರು ತಾಲೂಕಿನ ಆಂಜನೇಯ ಬಡಾವಣೆ ಅನ್ನೋ ಒಂದು ಏನು ಹೊರವಲ್ಲಿರತಕ್ಕಂಥ ಒಂದು ಪ್ಲಾಟ್ ನಲ್ಲಿದೆ. ಆ ಪ್ಲಾಟ್ ನ ನಿವಾಸಿಗಳ ಅಮೀನಾ ಬಾನು ಅನ್ನೋರ ಬಗ್ಗೆ ಒಂದು ಬಿಡಿ ಕಟ್ಟಿ ವ್ಯಾಪಾರ ಮಾಡ್ತಕ್ಕಂಥ ಮಹಿಳೆಗೆ ಇದೀಗ ನಡು ರಸ್ತೆಯಲ್ಲೇ ಹಣ ಕಟ್ಟುವಂತೆ ಪೀಡಿಸಿ ಇದೀಗ ಮತ್ತೊಂದಿಷ್ಟು ಸುದ್ದಿ ಆಗಿರುವಂತದ್ದು. ಇದು ಪದೇ ನಡೀತಾ ಇದೆ. ಆದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಆ ಸ್ಥಳಕ್ಕೆ ಧಾವಿಸಿ ಏನಾಗಿದೆ ಅನ್ನೋದ್ರ ಕೂಡ ಪರಿಶೀಲನೆ ಸರಿಯಾಗಿ ಮಾಡ್ತಲ್ಲ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ಒಂದು ಜಿಲ್ಲಾಡಳಿತ ಒಂದು ಸರಿಯಾದ ಸಂಕೇತ ಕೊಟ್ಟಿದೆ. ಆ ಸಂಖ್ಯೆನ ಇದುವರೆಗೂ ಕೂಡ ಪ್ರಚಾರ ಆಗಿಲ್ಲ. ಆ ಪ್ರಚಾರ ಆದ್ರೆ ಏನು ಫೈನಾನ್ಸ್ ತೆಗೆದುಕೊಂಡ ಗ್ರಾಹಕರು ಏನಾದ್ರು ಸಮಸ್ಯೆಗೀಡಾದ್ರೆ ಆ ಸಂಖ್ಯೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳ್ಬೇಕಾಗುತ್ತೆ. ಅಂತ ಒಂದು ಸಮಸ್ಯೆಗೆ ಇದುವರೆಗೂ ಕೂಡ ಜಿಲ್ಲಾಡಳಿತ ಸರಿಯಾದಂತ ವ್ಯವಸ್ಥೆ ಕೂಡ ಮಾಡಿಲ್ಲ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶ ಆಗಿರುವಂತದ್ದು. ಈಗಾಗಲೇ ಇಂಥ ಒಂದು ಘಟನೆ ಪದೇ ಜಿಲ್ಲೆಯಲ್ಲಿ ಮತ್ತೆ ನಡೀತಾ ಇರೋದು ಮಾತ್ರ ಜನರನ್ನ ಮತ್ತೊಂದಿಷ್ಟು ಭಯಭೀತರನ್ನಾಗಿ ಮಾಡಿರುವಂತದ್ದು. ಪೊಲೀಸ್ ಇಲಾಖೆ ಆದಷ್ಟು ಬೇಗನೆ ಇಂಥ ಒಂದು ಏನು ಹಣ ಪೀಡಿಸುವಂತ ಒಂದು ಏನು ಫೈನಾನ್ಸ್ಗಳಿದ್ರೆ ಅವುಗಳಿಗೆ ಕಡಿವಾಣ ಹಾಕಿ ಒಂದು ಸೂಕ್ತವಾದಂತ ಸಮಾಜದೊಳಗೆ ಕಟ್ಟೋದಕ್ಕೆ ಅವಕಾಶ ನೀಡಬೇಕು ಅನ್ನೋದು ಕೂಡ ಗ್ರಾಹಕರ ಒಂದು ಆಶೆ ಆಗಿರುವಂತದ್ದು. ಪ್ರಣತ್, ಆದ್ರೆ ಮತ್ತೆ ಈ ರೀತಿಯಾಗಿ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು ಕೂಡ ಮತ್ತೆ ಫೈನಾನ್ಸ್ಗಳ ಈ ರೀತಿಯಾಗಿ ಮುಗಿಬಿದ್ದಿರೋದು ಮಾತ್ರ ಗ್ರಾಹಕರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು ಪ್ರಣತ್. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.